ನಮಸ್ಕಾರ ರೀಪ್ಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರವಾದ ಹಾವೇರಿ ಜಿಲ್ಲೆ ಉತ್ತರ ಕರ್ನಾಟಕದಿಂದ ಪ್ರಾರಂಭವಾದ ಪ್ರಮುಖ ಜಿಲ್ಲೆ. ಇಲ್ಲಿ ಅನೇಕ ಸೂಫಿ ಸಂತರು ಅನ್ನ ಬಸವಣ್ಣರ ನಾಡಿನ ನಂಟನ್ನು ಇಟ್ಟುಕೊಂಡಂಥ ಈ ಪವಿತ್ರ ಕ್ಷೇತ್ರಕ್ಕೆ ಜವಾರಿ ಕಾಕ ಕಾಲಿಟ್ಟಾನ. ಇಲ್ಲಿಯ ಒಬ್ಬರು ಸಜ್ಜಾದೆಗಳ ಸಂದರ್ಶನ ತೆಗೆದುಕೊಳ್ಳಲಿಕ್ಕೆ. ಭಾವ್ಯಕತೆ ಒಂದು, ಸರ್ವ ಜಾತಿ ಜನಾಂಗದವ್ರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ಇಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ವೈಷಮ್ಯನೇ ಇಲ್ಲ. ಇದು ಒಂದು ಪವಿತ್ರ ತಾಣ. ಇಲ್ಲಿರುವಂಥ ಸೈಯದ್ ಆಜಮ್ ಪೀರ್ ಖಾದ್ರಿ ಒಂದು ಸಾರಿ ಶಾಸಕರಾಗ್ಯಾರ. ಶಾಸಕ ಮಹಾಶಯರು ಇಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಇವತ್ತು ಪ್ರಮುಖ ಸಾಕ್ಷಿಯಾಗಿ ಇದೇ ಉಪಚುನಾವಣೆ ಶಿಗ್ಗಾಮಿಯಲ್ಲಿ ಇವತ್ತು ಸಾವಿರಾರು ಲಕ್ಷಾಂತರ ಜನರು ಮತ್ತೆ ಆಜಮ್ ಪೀರ್ ಖಾದ್ರಿ ಸಾಹೇಬ್ರೆ ನೀವು ಚುನಾವಣಾ ಕಣಕ್ಕಿಳಿರಿ, ನಾವು ನಿಮ್ಗೆ ಓಟ್ ಹಾಕ್ತೀವಿ, ನಾವು ಆರಿಸಿ ನಿಮ್ಮನ್ನು ವಿಧಾನಸಭಾ ಕಳಿಸ್ತೀವಿ ಅಂತಾರ ಪುಣ್ಯವಂತ ಮತದಾರರು ಶಿಗ್ಗಾಮಿ ಕ್ಷೇತ್ರದವರು. ಈಗ ಶಿಗ್ಗಾಮಿ ಕ್ಷೇತ್ರದ ಪ್ರಮುಖ ಗ್ರೌಂಡ್ ರಿಪೋರ್ಟ್ಸ್ ತೆಗೆದಾಗ ಅಜಾತಶತ್ರು, ಜಾತೀಯತೆ ಇಲ್ಲ, ಭಾವ್ಯಕತೆ ಐತಿ, ಸುಮಧುರ ಬಾಂಧವ್ಯ ಐತಿ, ಪ್ರೀತಿ ಐತಿ, ಮಮಕಾರ ಐತಿ, ಮತ್ಸರ ಐತಿ. ಎಲ್ಲರ ಜನರ ಜೊತೆ ಅನೋನ್ಯ ನಂಟನ್ನು ಇಟ್ಕೊಂಡಂಥ ಇವತ್ತು ಸೈಯದ್ ಆಜಮ್ ಪೀರ್ ಖಾದ್ರಿಯವರು ಇಲ್ಲಿ ಇದೇ ಉಪಚುನಾವಣೆಯ ಅಖಾಡಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಮುಖ ಆಕಾಂಕ್ಷಿಗಳಲ್ಲಿ ಒಬ್ಬರು. ಭಾಳಷ್ಟು ಗಮನ ಇಟ್ಟು ಕೇಳ್ರಿ. ಒಂದು 4 ನಿಮಿಷ ವಿಡಿಯೋ ಐತಿ. ಈ ವಿಡಿಯೋ ಪ್ರತಿ ಮನೆಗೆ ಮುಟ್ಟಬೇಕು. ಜವಾರಿ ಕಾಕ ಏನು ಹೇಳ್ತಾನ ಭವಿಷ್ಯ ಹಾಕೋತ ಬಂದೈತಿ. ಇದೇ ಉತ್ತರ ಕರ್ನಾಟಕದಾಗ 87 ಕ್ಷೇತ್ರದಲ್ಲಿ 2023ರಲ್ಲಿ ಕಾಂಗ್ರೆಸ್ ಬರ್ತೈತೆ ಅಂತ ಹೇಳಿದ್ದೆ ಇದೇ ಜವಾರಿ ಕಾಕ. ಈಗ ಇಲ್ಲಿ ಉಪಚುನಾವಣೆಗೆ ಪ್ರಮುಖ ಆಕಾಂಕ್ಷಿಯಾದಂಥ ಮಾಜಿ ಶಾಸಕರದಾರ, ಅನುಭವಿಕರದಾರ, ಅನೇಕ ಅಪಾರ ಬೆಂಬಲಿಗರೊಂದಿಗೆ ಇವತ್ತು ನಮ್ಮ ಜೊತೆ ನೇರ ಸಂಬಂಧದಲ್ಲಿ ಬಂದಿದ್ದಾರೆ. ಅವ್ರದ್ದೊಂದು ಕಿರು ಸಂದರ್ಶನ ತಗೋತೀನಿ. ಇಲ್ಲಿ ಹಲವಾರು ಜನ ಆಕಾಂಕ್ಷಿಗಳಿದ್ದಾರೆ. ಆದರೆ ಒಬ್ಬರು ನಮಗೆ ಹೇಳ್ತಾರೆ, ಸ್ವಕ್ಷೇತ್ರದ ಅಭ್ಯರ್ಥಿಗೆ ನಮ್ಮ ಬೆಂಬಲ, ಹೊರಗಿನ ಅಭ್ಯರ್ಥಿಗಳಿಗೆ ನಾವು ಬೆಂಬಲ ಕೊಡೋದಿಲ್ಲ, ನಮ್ಮ ಕ್ಷೇತ್ರದ ಅಭ್ಯರ್ಥಿ ಇರಬೇಕು, ಅವನು ಕಾಯ ವಾಚ ಮನಸ್ಸಿನಿಂದ, ಶ್ರದ್ಧಾ ಭಾವನೆಯಿಂದ, ಪ್ರೇಮದಿಂದ, ಬಾಂಧವ್ಯದಿಂದ ಯಾರು ವರ್ತನೆ ಮಾಡ್ತಾರೆ ಅವರಿಗೆ ನಮ್ಮ ಮತ ಅಂತಾರೆ. ಅದರಲ್ಲಿ ಒಬ್ಬರು ನಮಗೆ ಸಿಕ್ಕರು, ಇದೇ ಸೈಯದ್ ಆಜಮ್ ಪೀರ್ ಖಾದ್ರಿಯವರು. ಇವತ್ತು ಅವರು ತಮ್ಮ ಮಾತಿನಿಂದ ಹೇಳ್ತಾರೆ, ನಾನು ಮತ್ತೆ ಚುನಾವಣಾ ಅಖಾಡಕ್ಕೆ ಇಳಿತಾ ಇದ್ದೀನಿ. ಯಾಕೆ ಚುನಾವಣಾ ಅಖಾಡಕ್ಕೆ ಇಳಿತಿದ್ದೀನಿ? ಇಲ್ಲಿರುವಂಥ ಜ್ವಲಂತ ಸಮಸ್ಯೆಗಳು, ಅನೇಕ ಜ್ವಲಂತ ಸಮಸ್ಯೆಗಳು ನೆನೆಗುದಿಗೆ ಬಿದ್ದಿರುವ ಈ ಕ್ಷೇತ್ರದಲ್ಲಿ ಇವತ್ತು ನಾನು ಪ್ರಮುಖ ಆಕಾಂಕ್ಷಿಯಾಗಿ ಅಖಾಡಕ್ಕೆ ಇಳಿತೀನಿ. ಸಂದೇಶ ಹೇಳ್ತಾರೆ ಈ ಮತದಾರರಿಗೆ, ನನಗೊಂದು ಮತ ಕೊಡಿ, ನಾನು ಮತ್ತೆ ನಿಮ್ಮ ಜೊತೆ ಸೇವೆ ಮಾಡಲಿಕ್ಕೆ ಹೋಗ್ತೀನಿ, ನಾನು ವಿಧಾನಸೌಧಕ್ಕೆ ಉದ್ಯೋಗ ಮಾಡಲಿಕ್ಕೆ ಹೋಗೋದಿಲ್ಲ ಅಂತಾರೆ ಇದೇ ಆಜಮ್ ಪೀರ್ ಖಾದ್ರಿ. ಹಾಗಾದ್ರೆ ಆಜಮ್ ಪೀರ್ ಖಾದ್ರಿ ಅವರ ಬಗ್ಗೆ ನಿಮಗೆ ಕಿರು ಪರಿಚಯ ಹೇಳಿದ್ನಿ. ಜ್ವಲಂತ ಸಾಕ್ಷಿ ಈ ಕ್ಷೇತ್ರದ ಜನ. ಯಾರು ಆಜಮ್ ಪೀರ್ ಖಾದ್ರಿ ಗೊತ್ತಿಲ್ಲ ಅನ್ನೋರಿಲ್ಲ. ಆದರೆ ಇವತ್ತು ನೇರ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ಲಿಕ್ಕೆ ಹೊಂಟಿದ್ದೀನಿ. ಅಪಾರ ಬೆಂಬಲಿಗರದಿರಿ. ಯಾವ ರೀತಿ ನೀವು ಲೈಕ್ ಮತ್ತು ಶೇರ್ ಮಾಡ್ತೀರಿ, ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಅದರಂತೆ ಮನೆಗೆ ಮುಟ್ಟಿಸ್ರಿ ಈ ವಿಡಿಯೋ. ಆಜಮ್ ಪೀರ್ ಖಾದ್ರಿ ಅವರು ನನ್ನ ಜೊತೆ ಅದಾರ. ಸರ್ ನಮಸ್ಕಾರ. ಆಜಮ್ ಪೀರ್ ಖಾದ್ರಿ ಅವರೇ, ನಾನು ಹಲವಾರು ದಿನಗಳಿಂದ ನಿಮ್ಮ ಸಂದರ್ಶನ ಮಾಡ್ಬೇಕಂತ ಒಂದು ಮನೋಭಾವನೆ ಇಟ್ಕೊಂಡು ಇವತ್ತು ಹಾವೇರಿ ಕ್ಷೇತ್ರದ ಶಿಗ್ಗಾಮಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀನಿ. ಜನ ನಿಮ್ಮ ಬಗ್ಗೆ ಭಾಳ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆಜಮ್ ಪೀರ್ ಖಾದ್ರಿ ಅವರು ಚುನಾವಣೆಗೆ ನಿಲ್ಲಬೇಕು, ಈ ಸಾರಿ ಅವರನ್ನು ನಾವು ಬಹುಮತದಿಂದ ಆರಿಸ್ತರ್ತೀವಿ. ಎಷ್ಟೋ 2-3 ಸಾರಿ ನೀವು ಸೋತಂಥ ಒಂದು ಅನುಕಂಪು ಸಹಿತ ಇದೆ. ಆದರೆ ಒಂದು ಸಾರಿ ಶಾಸಕ ಸ್ಥಾನ ನಿಮಗೆ ಕೊಟ್ಟಿದ್ದರು. ಈಗ ಉಪಚುನಾವಣೆಯಲ್ಲಿ ಅನೇಕ ಜನರ ಬೆಂಬಲನೂ ಸಹಿತ ಐತಿ. ನಿಮಗೆ ಜನ ಮಾತಾಡಕತ್ತಾರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನೋಡಿ, ಈ ಕ್ಷೇತ್ರದಲ್ಲಿ ಒಂದು ಉಪಚುನಾವಣೆ ಬಂದಿದೆ. ನಾವು ಯಾರೂ ಅದು ನಿರೀಕ್ಷೆ ಮಾಡಲಿಲ್ಲ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತೈತೆ ಅನ್ನೋಂಥದ್ದು ನಮ್ಮ ಎಲ್ಲರ ಒಂದು ನಮ್ಮ ಕ್ಯಾಲ್ಕುಲೇಷನ್ ಇತ್ತು. ಜೊತೆಗೆ ಧಾರವಾಡ ಲೋಕಸಭಾ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನೋಂಥದ್ದು ಅದು ಕೂಡ ನಾವು ಭಾಳ ನಂಬಿದ್ವಿ, ವಿಶ್ವಾಸ ಇತ್ತು. ಆದರೆ ಮತದಾರ ತೀರ್ಪಕ್ಕೆ ನಾವು ತಲೆ ಬಾಗಿಸ್ಬೇಕಾಗ್ತದೆ. ಎರಡೂ ಕಡೆ ನಮಗೆ ಸೋಲಾಗಿದೆ. ಈ ಶಿಗ್ಗಾಂವ್ ಕ್ಷೇತ್ರ ಧಾರವಾಡ ಲೋಕಸಭೆಗೆ ಬರ್ತದೆ. ಇಲ್ಲೇ ನಮ್ಮ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು ಅವರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ BJP ಪಕ್ಷದಿಂದ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ. ಅವ್ರು ಗೆಲ್ಲೋದ್ರಿಂದ ಈ ಕ್ಷೇತ್ರದ ಮೇಲೆ ಒಂದು ಚುನಾವಣೆಯ ಭಾರ ಬಿದ್ದಿದೆ.
ಇವತ್ತು ಆ ಚುನಾವಣೆ ನಾವು ಎದುರಿಸಬೇಕಾಗಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕಾಗಿದೆ. ಇವತ್ತು ನಮಗೆ ಭಾಳ ನೋವು ಆಗ್ತದೆ. ಎರಡೂ ಕ್ಷೇತ್ರದಲ್ಲಿ ನಾವು ಇವತ್ತು ನಮ್ಮ ಎರಡು ಅಭ್ಯರ್ಥಿ ಗೆಲ್ತಿದ್ರೆ ಮತ್ತಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಮತ್ತು ದೊಡ್ಡ ಶಕ್ತಿ ಬರ್ತಿತ್ತು ಅನ್ನೋಂಥದ್ದು. ಅದು ಮತದಾರ ತೀರ್ಪು ಆಗಿದೆ. ಅದರ ಬಗ್ಗೆ ಈಗಾಗಲೇ ನಮ್ಮ ವರಿಷ್ಠರು ಮಾತನಾಡಿದ್ದಾರೆ. ಎಲ್ಲೇ ತಪ್ಪಿದೆ, ಏನಾಗಿದೆ, ನಾವು ಆತ್ಮಾವಲೋಕನ ಸಭೆಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ. ಇವತ್ತು ಈ ಚುನಾವಣೆ ಬಂದಿದೆ. ಈ ಚುನಾವಣೆ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಉಪಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ಇವತ್ತು ಭಾಳಷ್ಟು ಆಕಾಂಕ್ಷಿಗಳು ಓಡಾಡ್ತಾ ಇದ್ದಾರೆ. ಈಗ ಇರೋದದು ಎಲ್ಲ ಈಗ ಹಣ್ಣು ಆಗಿದ್ದ ಗಿಡಕ್ಕೆ ಕಲ್ಲು ಹೊಡಿತಾರೆ, ಬೇವಿನ ಗಿಡಕ್ಕೆ ಕಲ್ಲು ಹೊಡೆಯಲ್ಲ. ಈಗ ಇಲ್ಲಿ ಹಣ್ಣು ಆಗಿದ್ದೆ ಫಲ ಸಿಗ್ತೈತೆ ಅಂತ ಬರ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ಕೇಳೋಕ್ಕೆ ಹಕ್ಕಿದೆ, ಅದಕ್ಕೆ ನಾನು ಏನು ಹೇಳಿಕೆ ಬಯಸೋದಿಲ್ಲ. ಬಟ್ ಇಲ್ಲೇ ನನಗೆ ಕೇಳೋದಕ್ಕಿಂತ ನೀವು ಇಲ್ಲಿ ಹೋಗಿ 244 ಬೂತ್ ಇದ್ದಾವೆ. ಬೂತ್ನಲ್ಲಿ ಎಲ್ಲ ಸಮುದಾಯದ ಜನರ ಅಭಿಪ್ರಾಯ ಕೇಳ್ರಿ ನೀವು. ಅವ್ರು ಏನು ಹೇಳ್ತಾರೆ, ಇಲ್ಲಿ ಏನಿದೆ ಅಂದರೆ ಕೂಗು ಸ್ಥಳೀಯರು ಬೇಕು, ನಮ್ಮ ಲೋಕಲ್ ಅಭ್ಯರ್ಥಿ ಬೇಕು. ನಮ್ಮ ಊರಾಗಿರ್ತಕ್ಕಂಥ MLA ಆದರೆ ನಮಗೆ ದಿನನಿತ್ಯ ಈಗೆಲ್ಲ ಜನರಿಗೆ ಬ್ರಿಡ್ಜ್ ಬೇಕಾಗಿಲ್ಲ, ವಿಮಾನ ನಿಲ್ದಾಣ ಬೇಕಾಗಿಲ್ಲ, ಯಾರಿಗೆ ರೈಲ್ವೆ ಹಳಿ ಹಾಕೋದು ಬೇಕಾಗಿಲ್ಲ, ಅದು ಹಾಗೇ ಆಗ್ತಾವೆ. ಬಟ್ ದಿನನಿತ್ಯ ಇವತ್ತು ಒಂದು ದವಾಖಾನೆ ಇರ್ಬೋದು, ಒಂದು ಅಡ್ಮಿಷನ್ ಇರ್ಬೋದು, ಇವತ್ತು ಏನಾರು ಒಂದು ಅಹಿತಕರ ಘಟನೆ ಆಗ್ಬೋದು, ಇವತ್ತು ಲಗ್ನ ಮುಹೂರ್ತ ಒಳ್ಳೆಯದು ಕೆಟ್ಟದ್ದು ಇಂಥ ಸಂದರ್ಭದಲ್ಲಿ ನಮ್ಮ ಈ ಭಾಗದಲ್ಲಿ ಬಡವ ಜನ, ಭಾಳ ಕೂಲಿ ಕಾರ್ಮಿಕರು, ಲೇಬರ್ ಕ್ಲಾಸ್ ಜನ, ಅವ್ರಿಗೆ ಒಂದು ನಮ್ಮ ಶಾಸಕರ ಅವೈಲೇಬಿಲಿಟಿ ಇದೆ ಅಂದರೆ ಅವ್ರಿಗೆ ಎಷ್ಟೋ ಒಂದು ಧೈರ್ಯ ಇರ್ತೈತೆ. ಆದರೆ ಗೆದ್ದು ಹೋಗಿ ಯಾವ್ದಾರು ಊರಾಗ ಕುಂತ್ರೆ ಅದು ಪ್ರಯೋಜನ ಇಲ್ಲ ಅನ್ನೋಂಥ ಭಾವನೆ ಇಲ್ಲೇ ಬಂದಿದೆ. ಯಾರೋ ಎಷ್ಟೇ ದುಡ್ಡು ಹಂಚಿದ್ರು ಅದು ದುಡ್ಡಿಗೆ ಯಾವುದೂ ವ್ಯಾಲ್ಯೂ ಇಲ್ಲ ಈ ಕ್ಷೇತ್ರದಲ್ಲಿ. ಈ ಬಾರಿ ನಮ್ಮ ಲೋಕಲ್ನವ್ರಿಗೆ ಅವಕಾಶ ಕೊಡುವಂಥದ್ದು ಅನ್ನೋಂಥದ್ದು ಜನರ ಮತದಾರ ಮೈಂಡ್ನಲ್ಲಿ ಬಂದಿದೆ. ನೀವು ಕೇಳ್ಬೋದು. ಈಗ ಬಂದಿಲ್ಲೇ ಇಲ್ಲ ಖಾದ್ರಿ 4 ಬಾರಿ ಸೋತಾನೆ, ಮೈನಾರಿಟಿ ಕೊಡೋಂಗಿಲ್ಲ ಅನ್ನೋಂಥದ್ದು ಅವರವರು ಊಹೆ ಮಾಡ್ಕೊಳಕತ್ತಾರೆ. ಆದರೆ ನನಗೆ ವಿಶ್ವಾಸ ಇದೆ, ನಮ್ಮ ಹೈಕಮಾಂಡ್, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಮಾನ್ಯ KPC ಅಧ್ಯಕ್ಷರು, ಮಾನ್ಯ HK ಪಾಟೀಲ್ ಸಾಹೇಬರು, ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು, ವಿನಯ್ ಕುಲಕರ್ಣಿ ಸಾಹೇಬರು, ಲಾಡ್ ಸಾಹೇಬರು, ಎಲ್ಲ ನಮ್ಮ ಶಾಸಕರು ಎಲ್ಲ ಅಳೆದು ತೂಗಿ ತೀರ್ಮಾನ ಮಾಡ್ತಾರೆ. ಯಾಕಂದರೆ ಇದು ಭಾಳ ಪ್ರತಿಷ್ಠೆಯ ಕಣ ಇದೆ. ಇಲ್ಲೇ ಕೇವಲ ಕಾಂಗ್ರೆಸ್ ಟಿಕೆಟ್ ತಂದರೆ ಗೆಲ್ತಾರೆ ಅನ್ನೋಂಥದ್ದು, ಎಲ್ಲಿಂದ್ರೆ ಬಂದು ಯಾವ್ದಾರು ಊರ್ಲಿಂದ ಬಂದು ಕಾಂಗ್ರೆಸ್ ಟಿಕೆಟ್ ಯಾರು ಇನ್ಫ್ಲೂಯೆನ್ಸ್ನ ತಂದು ಗೆಲ್ತೀವಿ. ಯಾಕಂದರೆ ಇಲ್ಲಿ ನಮ್ಮ ವಿರುದ್ಧ ಯಾರದಾರೆ, ನಮ್ಮ ಅಪೋಸಿಟ್ ಪಾರ್ಟಿ ಯಾರು, ಬಿ ಜೆ ಪಿಗೆ ಸೋಲಿಸ್ಬೇಕಲ್ಲ. BJPಗೆ ಸೋಲಿಸ್ಬೇಕಂದ್ರೆ ಅವರು ಕೂಡ ಸುಮ್ಮ ಕುಂದ್ರಲ್ಲ. ಅವರು ಒಬ್ಬ ಕೇಂದ್ರ ಸಚಿವರಾದಾರೆ ಮತ್ತು ಈ ಕ್ಷೇತ್ರದಿಂದ ಹೋಗಿ ಅಲ್ಲೇ MP ಆಗ್ಯಾರ. ಈ ಕ್ಷೇತ್ರದ ಒಬ್ಬ MP ಕೇಂದ್ರ ಸಚಿವರಾಗ್ಯಾರ. ಅವರು ಕೂಡ ಅವ್ರದ್ದು ಪ್ರತಿಷ್ಠೆ. ಹಾಗಾಗಿ ಇಲ್ಲಿ ಭಾಳ ಮುಳ್ಳಿನ ಹಾದಿ ಇದೆ. ಇದು ಭಾಳ ಕಷ್ಟದ ಚುನಾವಣೆ. ಏನಾರ ನಮ್ಮ ಪಾರ್ಟಿ ಅಥವಾ ನಮ್ಮ ಏನಿಲ್ಲ ಆಕಾಂಕ್ಷಿಗಳು ಯಾವ್ದಾರು ಎಡವಟ್ಟು ಮಾಡಿ ಇಂಥ ನಿರ್ಣಯ ಆದರೆ ಅದು ಭಾಳ ಕಷ್ಟ ಆಗ್ತದೆ. ಹಾಗಾಗಿ ನಾನು ಈಗಾಗಲೇ ವರಿಷ್ಠರಿಗೆ ಹೇಳಿದ್ದೀನಿ, ನೀವು ನನಗೆ ಕೇಳೋದಕ್ಕಿಂತ ಆ ಕ್ಷೇತ್ರದ ಮತದಾರ ಕೇಳ್ರಿ, ಆ ಭಾಗದ ಜನರಿಗೆ ಕೇಳಿ ತೀರ್ಮಾನ ಮಾಡಿರಿ. ನನಗೆ ಇವತ್ತು ನಾನು ನಂದು ಹೇಳ್ಕೊಳಂಗಿಲ್ಲ. ನಾನು ಒಬ್ಬ ಗುರು ಪರಂಪರೆಯಿಂದ ಬಂದವ. ನಾನು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸ್ಥಳ ಇದು. ಸಂತ ಶಿಸ್ನಾಳ ಶರೀಫರಿಗೆ ಆಶೀರ್ವಾದ ಮಾಡಿದ ಗುರು ಮಂತ್ಯಾನ ನಮ್ಮದು. ಶಿಸ್ನಾಳ ಶರೀಫರು ಆಶೀರ್ವಾದ ಮಾಡಿ ಗುರು ಗೋವಿಂದ ಭಟ್ರಿಗೆ ಗುರುಗಳಂತ ನಮ್ಗೆ ಒಪ್ಕೊಂಡ್ರು. 300 ವರ್ಷ ಹಿಂದೆ ಹಜರತ್ ಶಾ ಖಾದ್ರಿಯವರು ಹುಳಿಕಪ್ಪಿಯಲ್ಲಿ ಗವಿಯಲ್ಲಿ ತಪಸ್ಸಿಗೆ ಕುಂತು ಹೊರಗೆ ಬಂದು ಮೊದಲನೇ ಆಶೀರ್ವಾದ ನಮ್ಮ ಹಿಂದೂ ಬಾಂಧವರಿಗೆ, ಕುರುಬ ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಇತಿಹಾಸ ನಮ್ಮದರಗದ್ದು. ಭಾವೈಕ್ಯತೆಯ ಒಂದು ಶಕ್ತಿ ಕೇಂದ್ರ ಇದು. ಅದು ಕಾರಣಾಂತರದಿಂದ ನಮ್ಮ BJP ಅಭ್ಯರ್ಥಿ ಭಾಳ ಪ್ರಬಲ ಇರೋದ್ರಿಂದ ನಾನು ಭಾಳ ಕಡಿಮೆ ಅಂತಲೇ ಸೋತಿದ್ದೀನಿ. 2004ರಲ್ಲಿ ನಾನು 787 ಓಟ್ನಾಗ ಸೋತಿದ್ದೀನಿ. 2008ರಲ್ಲಿ BJP ಅಭ್ಯರ್ಥಿ 63,000 ತೊಗೊಂಡ್ರು, ನಾನು 54,000 ತೊಗೊಂಡಿನಿ. 2013ರಲ್ಲಿ BJP ಅಭ್ಯರ್ಥಿ 72,000 ತೊಗೊಂಡಾರೆ, ನಾನು 63,000 ತೊಗೊಂಡೇನೆ. 2018ರಲ್ಲಿ ನಾನು 74,000 ತೊಗೊಂಡೇನಿ, BJP ಅಭ್ಯರ್ಥಿ 82,000 ತೊಗೊಂಡಾರೆ. ಭಾಳ ಕಡಿಮೆ ಅಂತಲೇ ಸೋತಿದ್ದೀನಿ. 2023ರಾಗ ಅಭ್ಯರ್ಥಿ ಬದಲಿ ಆಯಿತು. ಹಿಂಗೆ ಮಾಡಿ ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಅದು ಹಾನಗಲ್ ತಾಲೂಕಿನವ್ಗೆ ಒಬ್ಬ ಕ್ಯಾಂಡಿಡೇಟ್ಗೆ, ಒಬ್ಬ ಮೈನಾರಿಟಿ ಕ್ಯಾಂಡಿಡೇಟ್ ಟಿಕೆಟ್ ಕೊಟ್ಟರು. ಆ ಮನುಷ್ಯ ಇಲ್ಲಿ ಸರಿಯಾಗಿ ಅವ್ನ ಸಂಬಂಧ ಇಲ್ಲ ಈ ಕ್ಷೇತ್ರಕ್ಕೆ. ಅವನಿಗೆ ಆದರೂ 64,000 ಓಟ್ ನಾವೆಲ್ಲ ಕೂಡಿ ಹಾಕ್ಸಿವಿ, ಎಲ್ಲ ಕಾರ್ಯಕರ್ತರು. ಇವತ್ತು ಈ ಥರ ಇಲ್ಲೇ ಒಂದು ನಡೀತಾ ಇದೆ. 36,000 ಅಂತಲೇ ಸೋತಿದ್ದಾರೆ. ಹಾಗಾಗಿ ಅದು ಈಗ ಅವರು ಹೋಗಿ 36,000 ಸೋತಾರೆ, ಮೈನಾರಿಟಿ ಗೆಲ್ಲಂಗಿಲ್ಲ ಅನ್ನೋಂಥದ್ದು. ನಾ ಮೈನಾರಿಟಿಯಾಗಿ ಒಬ್ಬ BJPಯ ಪ್ರಬಲ ನಾಯಕರು ಅವ್ರ ವಿರುದ್ಧ ಭಾಳ ಕಡಿಮೆ ಅಂತಲೇ 4 ಬಾರಿ ಸೋತಿದ್ದೀನಿ. ಅದು 3 ಬಾರಿ ಸೋತಿದ್ದೀನಿ. ಅದು ಕೂಡ ನಮ್ಮ ಹೈಕಮಾಂಡ್ ಎಲ್ಲ ಇವತ್ತು ಪರಿಶೀಲನೆ ಮಾಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ, ಈ ಬಾರಿ ನನಗೆ ಅವಕಾಶ ಕೊಡ್ತಾರೆ ಹೈಕಮಾಂಡ್. ಇಲ್ಲಿ ಕಾಂಗ್ರೆಸ್ ಪಕ್ಷ ನಂದೇ ಗೆಲುವು ಆಗ್ತೈತೆ ಅನ್ನೋಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಹಾಗಾಗಿ ನೀವು ಇಲ್ಲಿ ಬಂದಿರಿ, ನನಗೆ ಭಾಳ ಸಂತೋಷ ಆಗ್ತದೆ. ಬರೀ ನಿಮ್ಗೆ ನಾವು ಯೂಟ್ಯೂಬ್ನಾಗ ನೋಡ್ತಿದ್ವಿ,
ಆಮೇಲೆ ನೀವು ಬೆಳಗಾವಿ ಸುವರ್ಣಸೌಧಕ್ಕೆ ಹೋಗುವಾಗ ನಮ್ಮ ಮಾತಾಡ್ತಿರ್ಲಿ ಬಿಡು ಮರ ದೊಡ್ಡ ಮನುಷ್ಯ ಅಂತೇಳಿ ಹಿಂಗೆ ತಿಳಿದಿದ್ದ. ಇವತ್ತು ನಮ್ಮ ದರ್ಗಾಕ್ಕೆ ಬಂದು ಇವತ್ತು ಆಶೀರ್ವಾದ ಪಡ್ಕೊಂಡು ಇಲ್ಲಿಯ ವಾಸ್ತು ಸ್ಥಿತಿ ತಿಳ್ಕೊಳಕ್ಕೆ ಬಂದಿರಿ. ಭಾಳ ಸಂತೋಷ ಆಗಿದೆ. ನಾಳೆ ಬಕ್ರೀದ್ ಹಬ್ಬ ಇದೆ, ತ್ಯಾಗ ಬಲಿದಾನದ ಹಬ್ಬ. ನಿಮಗೆ ಎಲ್ಲರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಈ ತ್ಯಾಗ ಬಲಿದಾನದ ಬಕ್ರೀದ್ ಹಬ್ಬದ ಶುಭಾಶಯನ ಕೋರ್ತೇನೆ. ನಮ್ಮ ಈ ಕ್ಷೇತ್ರದ ಉಪಚುನಾವಣೆಗೆ ನಮ್ಮ ಈ ಭಾಗದ ಜನರಿಗೆ ಒಬ್ಬ ಏನು ಇವತ್ತು ಅವರು ಏನು ಬಯಸ್ತಾ ಇದ್ದಾರೆ ಅದೇ ಇಲ್ಲಿ ಆಗುವಂಥದ್ದು ಆಶೀರ್ವಾದ ಕೂಡ ಆಗಬೇಕು. ಯಾಕೆಂದರೆ ಈ ರಾಜಕಾರಣದಲ್ಲಿ ಕೆಲವು ಸಂದರ್ಭದಲ್ಲಿ ಭಾಳಷ್ಟು ಏರುಗಳು ಬರ್ತಾವೆ, ಏರುಪೇರು ಮಾಡ್ತಾರೆ, ಸುಳ್ಳು ಬಣ್ಣದ ಮಾತು ಮಾತಾಡಿ ಸುಳ್ಳು ಸೊಂಟು ಹೇಳಿ ಮಾಡುವಂಥ ನಾಯಕರು ಭಾಳ ಓಡಾಡಕತ್ತಾರೆ. ಇಲ್ಲಿ ಇನ್ನೊಂದು ಹೇಳ್ತೀನಿ ಸಾಹೇಬ್ರು, ನಿಮಗೆ ಇಲ್ಲಿ ನೀವು ತಿಳ್ಕೊಬೋದು, ಎಲ್ಲ ಮುಖಂಡರು ಅದಾರೆ. ಇನ್ನೊಬ್ಬ ನಮ್ಮ ಸ್ವಾಮಿಗಳಿವರು, ಅವರು ಅಮರಾಪುರ ಅವರು, ಮಡಿವಾಳ ಅವರು, ಇವರು ಅಶೋಕ್ ಅವರು, ಇರೋರು ನಮ್ಮ ಬಾಶು ಸಾಹೇಬರು ಎಲ್ಲ ಇಲ್ಲಿ, ಅಶೋಕ್ ದೇಸಾಯಿರು, ಸ್ವಯಾಸ್ ಸಾಹೇಬರು ಎಲ್ಲ ಅದಾರೆ ನೋಡ್ರಿ. ಎಲ್ಲ ಹಿಂದೂ ಬಾಂಧವರು, ಮುಸ್ಲಿಮ್ರೆಲ್ಲ ಅದಾರೆ. ಇಲ್ಲಿ ಏನಿದೆ, ಕೆಲವರು ಬಂದಾರಲ್ಲ ಇಲ್ಲಿ ಓಡಾಡೋಕ್ಕೆ, ಕಾಂಗ್ರೆಸ್ನಲ್ಲಿ ಬಂದು ಕೆಲವರು ಓಡಾಡ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಅನ್ಕೊಂತ. ಅವರು BJP ವಿರುದ್ಧ ಮಾತಾಡೋಂಗಿಲ್ಲ, ಆಜಂ ಪೀರ್ ಖಾದ್ರಿ ವಿರುದ್ಧ ಮಾತಾಡ್ತಾರೆ. BJPಗೆ ತೊಂದರೆ ಕೊಡ್ಬೇಕಂತಲ್ಲ, ಆಜಂ ಪೀರ್ ಖಾದ್ರಿಗೆ ತೊಂದರೆ ಕೊಡಬೇಕು, ಹೆಂಗೆ ಅವ್ಗೆ ಮೆಂಟ್ಲಿ ಟೆನ್ಷನ್ ಕೊಡಬೇಕು ಅಂತೇಳಿ. ನೋಡಿರಿ, ನಾವು ಗುರು ಮಂತ್ಯಂದವರು, ನಮ್ಮ ಮೆಂಟ್ಲಿ ಟೆನ್ಷನ್ ಆಗಂಗೆ ಇಲ್ಲ. ಮೊದಲನೇ ಮಾತು ಮೊದಲು ಅವರು ಈ ಥರ ನಡೆದಿದ್ದಿಲ್ಲ. BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡವ್ರು ಈ ಹಿಂದೆ ನಮ್ಮ ಈ 2023 ಕ್ಯಾಂಡಿಡೇಟ್ ಅವ್ರ ಅಣ್ಣತಮ್ಮರು, ಬೀಗರು, ಬಿಜ್ಜರು, ಹಳೆಯ ಮಾವ ಎಲ್ಲ BJP ಮಾಡಿ ಏನೋ ಒಂದು ಕಾರಣ ಅಂತದಕ್ಕೆ ಆ ಟಿಕೆಟ್ ಸಿಕ್ಕಿದೆ. ಇಂಥವ್ರಿಗೆ ಅವಕಾಶ ಕೊಟ್ಟರೆ ಈ ಕ್ಷೇತ್ರ ಜನ ನಂಬಂಗಿಲ್ಲ. ಹೊರಗಿನವ್ರಿಗೆ ಅವಕಾಶ ಇಲ್ಲೇ ಇಲ್ಲ. ಇಲ್ಲಿ ಟೋಟಲಿ ಔಟ್ಸೈಡರ್ಗೆ ಅವಕಾಶ ಇಲ್ಲ ನಮ್ಮ ಕ್ಷೇತ್ರ. ಲೋಕಲ್ ಕ್ಯಾಂಡಿಡೇಟ್ ಬಯಸ್ತಾ ಇದ್ದಾರೆ. ನೀವು ಕೂಡ ಅಲ್ಲಿ ಹೋಗಿ ಕೇಳ್ಬೋದು, ಹಳ್ಳಿಯಲ್ಲಿ ಕೇಳಿ ಅವರ ಅಭಿಪ್ರಾಯ ತಿಳ್ಕೊರಿ. ನಿಮ್ಮ ಮಾಧ್ಯಮದ ಮುಖಾಂತರ ಖಾದ್ರಿಯೇ ರಾಂಗ್ ಅಂತೇಳಿದ್ರೆ ರಾಂಗ್ ಹೇಳ್ರಿ, ಖಾದ್ರಿ ರೈಟ್ ಅಂದ್ರೆ ರೈಟ್ ಹೇಳ್ರಿ, ಖಾದ್ರಿ ಒಳ್ಳೆವ ಅಂದ್ರೆ ಒಳ್ಳೆವ ಅಂತ ಹೇಳ್ರಿ, ಖಾದ್ರಿ ಕೆಟ್ಟವ ಅಂತ ಕೇಳಿ. ನಿಮ್ಮ ಮಾಧ್ಯಮ ಹೆಂಗಿರ್ಬೇಕಂದ್ರೆ ಕನ್ನಡಿ ಇದ್ದಂಗೆ ಇರಬೇಕು. ಇವತ್ತು ಜವಾರಿ ಕಾಕಾಗೆ ನೋಡಿದ್ರೆ ಅಜಂ ಪೀರ್ ಖಾದ್ರಿ ಕಾಣಬಾರ್ದು ಹತ್ರ ಕನ್ನಡಿಯಾಗೆ. ಜವಾರಿ ಕಾಕನ ಕಾಣಬೇಕು, ಅಜಂ ಪೀರ್ ಖಾದ್ರಿ ನಂತರ ಅಜಂ ಪೀರ್ ಖಾದ್ರಿನ ಕಾಣಬೇಕು. ಈ ಮಾಧ್ಯಮ ಲೋಕದ ಪವಿತ್ರತೆ ಈ ಥರ ತಾವು ಮಾಡಬೇಕು. ನಮ್ಮ ಪರವಾಗಿ ಅಂತಲ್ಲ, ನೀವು ಜನರ ಅಭಿಪ್ರಾಯ ತಿಳ್ಕೊರಿ. ಜನ ಏನು ಹೇಳ್ತಾರಿಲ್ಲ, ಯಾರಿಗೆ ಬಯಸ್ತಾರೆ ಅದನ್ನು ನೀವು ಮಾಧ್ಯಮದ ಮುಖಾಂತರ ಈ ರಾಜ್ಯದ ಇವತ್ತು ಮುಖ್ಯಮಂತ್ರಿಗಳಿಗೆ, KPC ಅಧ್ಯಕ್ಷರಿಗೆ, ಈ ರಾಜ್ಯದ ವರಿಷ್ಠರಿಗೆ ಎಲ್ಲರಿಗೆ ತಿಳಿಸ್ಕೊಡುವಂಥ ಕೆಲಸ ನಿಮ್ಮದಾಗಿದೆ. ನಿಮ್ಮದು ಏನು ಇವತ್ತು ಈ ಚಾನೆಲ್ ಭಾಳ ಫೇಮಸ್ ಆಗಿದೆ. ಎಲ್ಲ ಭಾಳ ಜನ ನಿಮ್ಮ ಈ ಒಂದು ವೀಕ್ಷಕರು ಆಗಿದ್ದಾರೆ, ನೋಡ್ತಾರೆ. ನೀವು ನೋಡಿದ ಕೂಡಲೇ ಭಾಳ ಖುಷಿ ಪಡ್ತಾರೆ. ಅದು ಒಂದು ನೀವು ಪವಿತ್ರತೆ ಉಳಿಸ್ಕೊಂಡು ಹೋಗ್ಬೇಕಂತೇಳಿ ನಾನು ಇಲ್ಲಿ ದೇವರಲ್ಲಿ ದರ್ಗಾದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ನಮ್ಮ ಕ್ಷೇತ್ರದ ಜನರ ಅಭಿಪ್ರಾಯ ಕೂಡ ತಾವು ತಿಳ್ಕೊಬೇಕು. 1 ದಿವಸ 2 ದಿವಸ ಸುತ್ತಾಡ್ರಿ, ಆಮೇಲೆ ನೀವು ನ್ಯೂಸ್ ಇದು ಮಾಡಿರಿ. ಯಾಕಂದರೆ ನಾವು ಬಂದು ಯಾವ್ದಾರು ಒತ್ತಡ, ನಮ್ಮ ತೋಳುಬಳ, ಹಣದ ಬಳ ಏನಿಲ್ಲ. ನಾವು ಯಾರ ಮನ್ಯಾಗ ಊಟ ಮಾಡ್ತೀವಿ, ಯಾವ್ದಾರು ತಾಂಡದಾಗ ಚಹಾ ಕುಡಿತೀವಿ. ನಮ್ಮದು ಈ ಥರ ರಾಜಕಾರಣ. ಹಾಗಾಗಿ ಒಳ್ಳೆಯದು ಸ್ವಲ್ಪ ಲೇಟಾಗಿ ಪ್ರಚಾರ ಆಕೈತಿ, ಕೆಟ್ಟಿದ್ದು ತಾಬಡ್ತೋ ಪ್ರಚಾರ ಆಕೈತಿ. ಹೀಗಾಗಿ ಜನಕ್ಕೆ ಗೊತ್ತಾಗಿದೆ ಎಲ್ಲ ಈಗ ಏನು ಮಾಡಿದರೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಕೈತೆ ಅನ್ನೋದು. ಒಬ್ಬ ಸತ್ಯವಂತ ವ್ಯಕ್ತಿಯ ಸಂದರ್ಶನ ತೆಗೆದುಕೊಳ್ಳುವಾಗ ಆ ದೇವರನ ವಾಣಿಯೇ, ಓ ಜನರೇ ನನ್ನ ಕಡೆ ಬಾ, ಪವಿತ್ರ ಪಾವನನಾಗು 2 ನಿಮಿಷದ ಪ್ರಾರ್ಥನೆ ಮುಖಾಂತರ ಈ ಸಂದರ್ಶನದ ವೇಳೆಯಲ್ಲಿ ಸೈಯದ್ ಆಜಂ ಪೀರ್ ಖಾದ್ರಿಯವರಿಗೆ ಏನು ಆ ದೇವರು ಓಲೈಕೆ ಮಾಡಕತ್ತಾನೋ, ಆ ದೇವರು ಏನು ವಾಲಿ ನಿಂತಾನೋ, ದೇವರ ಶಕ್ತಿ ಮುಂದೆ ಯಾರ ಶಕ್ತಿ ನಡೆಯೋದಿಲ್ಲ ಅನ್ನೋದು ಇವತ್ತು ಈ ಸಂದರ್ಶನದ ವೇಳೆಯಲ್ಲಿ ದೇವರ ವಾಣಿ ಸಹಿತ ಬಂದೈತಿ. ಇಲ್ಲಿಯ ಕ್ಷೇತ್ರದ ಜನತೆಗೆ ಒಂದು ಮಾತು ಹೇಳ್ತಾರೆ, ಇದೇ ಸೈಯದ್ ಆಜಂ ಪೀರ್ ಖಾದ್ರಿಯವರು ಇಲ್ಲಿ ಏನು ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಏನು ಬೇಕಾಗಿಲ್ಲ. ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾದ ಈ ಕ್ಷೇತ್ರಕ್ಕೆ ನಾನು ಶಾಸಕನಾಗಿ ಆ ಮೂಲಭೂತ ಸೌಲಭ್ಯಗಳನ್ನು ಜನರಿಗೆ ಮುಟ್ಟಿಸ್ತೀನಿ. ಯಾರೋ ಅಲ್ಲಿಂದ ಇಲ್ಲಿಂದ ಬಂದು ಈ ಕ್ಷೇತ್ರ ನನ್ನದು ಅನ್ನೋರಿಗೆ ಇಲ್ಲಿಯ ಜನತೆ ತಕ್ಕ ಉತ್ತರ ಕೊಡ್ತಾರಂತಾರೆ. ಕೊನೆಯದಾಗಿ ಇನ್ನೊಂದು ನಿಮಿಷ ಸಂದೇಶ, ಆಜಂ ಪೀರ್ ಖಾದ್ರಿಯವರು ನಿಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಸರ್ವಧರ್ಮದ ಜನರಿಗೆ ಒಂದು ಕಿರು ಸಂದೇಶನ ನೀಡಿ. ಇವತ್ತು ನಮ್ಮ ಈ ಕ್ಷೇತ್ರದ ಸರ್ವ ಜನಾಂಗಕ್ಕೆ ಒಂದು ನಾನು ವಿನಂತಿ ಮಾಡ್ತೇನೆ. ನಾವು ಅತ್ಯಂತ ಒಂದು ಪವಿತ್ರವಾದ ಸ್ಥಳದಲ್ಲಿ ಜನಿಸಿರ್ತಕ್ಕಂಥವ್ರು, ಶರಣರ ನಾಡು ಇದು. ಸಂತ ಶಿಶುನಾಳ ಶರೀಫರು, ಗುರು ಗೋವಿಂದ ಭಟ್ರು, ಕನಕದಾಸರು, ಹಜರತ್ ಶಾ ಖಾದ್ರಿಯವರು, ಅಲಾದ್ದೀನ್ ಶಾ ಖಾದ್ರಿಯವರು,
ಮಂತ್ರವಾಡಿಯ ಪುಣ್ಯಕ್ಷೇತ್ರ, ಗಂಜಿಗಟ್ಟಿಯ ಪುಣ್ಯಕ್ಷೇತ್ರ, ಬಂಕಾಪುರಿನ ದ್ಯಾಮೋ ದೇವಿಯ ಪುಣ್ಯಕ್ಷೇತ್ರ, ಇವತ್ತು ಅನೇಕ ಶರಣರು ನಡೆದಾಡ್ತಿರ್ತಕ್ಕಂಥ ಈ ನೆಲ, ಈ ಪುಣ್ಯ ನೆಲ, ಇಲ್ಲಿಯ ಮಣ್ಣು ಕೂಡ ವಿಭೂತಿಗೆ ಸಮಾನ ಅಂಥೇಳಿ ನಾವೆಲ್ಲ ಭಾವಿಸ್ತೀವಿ. ಹಾಗಾಗಿ ಈ ಒಂದು ಪುಣ್ಯ ನೆಲದಲ್ಲಿ ಒಂದು ಸಂವಿಧಾನಿಕ ಒಂದು ಜಾತ್ರೆ ಬರ್ತಾಯಿದೆ, ಉಪಚುನಾವಣೆ. ಈ ಒಂದು ಸಂವಿಧಾನದ ಈ ಜಾತ್ರೆಯಲ್ಲಿ ಮತದಾನದ ಮಾಡುವ ಮೂಲಕ ನಮ್ಮ ಕ್ಷೇತ್ರದ ಜನ ಇವತ್ತು ಏನು ಬಡವರ ಪರವಾಗಿ, ರೈತರ ಪರವಾಗಿ, ಈ ಕ್ಷೇತ್ರದ ಸರ್ವ ಜನಾಂಗದ ಪರವಾಗಿ ಸ್ಪಂದಿಸುವಂಥ ಏನು ಇವತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರಲ್ಲ, ನಾನು ನನ್ನ ಕ್ಷೇತ್ರದ ಮತದಾರರಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ, ಈ ಬಾರಿ ನನಗೆ ಅವಕಾಶ ಕೊಡಬೇಕು, ಆಶೀರ್ವಾದ ಮಾಡಬೇಕು. ನಾನು ನಿಮ್ಮ ಸೇವೆ ಪ್ರಾಮಾಣಿಕ ಮಾಡ್ತೇನೆ. ಜೊತೆಗೆ ಈ ಶರಣರ ನಾಡಿಗೆ ಮತ್ತೊಂದು ಕಿರೀಟವನ್ನು ಇವತ್ತು ಕೂರಿಸುವಂಥ ಅವಕಾಶ ಇವತ್ತು ದೇವರು ಕೊಟ್ಟಿದ್ದಾನೆ ನಮ್ಮೆಲ್ಲರಿಗೆ. ಆ ಅವಕಾಶದ ಸದುಪಯೋಗ ನಾವು ಮಾಡೋಣ. ಶರಣರ ನಾಡದಿಂದ ಇವತ್ತು ಹುಲಗೂರಿನ ಖಾದರ್ಲಿಂಗ್ ಮನೆತನದೊಬ್ಬ ಮೊಮ್ಮಗನಾಗಿ ಅಜೀಂ ಪೀರ್ ಖಾದ್ರಿ ಮತ್ತೆ ವಿಧಾನಸಭಾ ಪ್ರವೇಶ ಮಾಡ್ತಾನೆ ಅನ್ನೋಂಥ ಹೆಮ್ಮೆ ನಿಮ್ಮೆಲ್ಲರಲ್ಲಿ ಆಗಬೇಕು. ಆ ಕೆಲಸ ತಾವು ಮಾಡ್ತೀರಿ ಅನ್ನೋಂಥ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ನಾಳೆ ತ್ಯಾಗ ಬಲಿದಾನದ ಬಕ್ರೀದ್ ಹಬ್ಬ. ಇವತ್ತು ಎಲ್ಲ ನಮ್ಮ ಕ್ಷೇತ್ರದ ಹಿಂದೂ ಮುಸಲ್ಮಾನ್ ಬಾಂಧವರಿಗೆ ಇವತ್ತು ಬಕ್ರೀದ್ ಹಬ್ಬದ ಶುಭಾಶಯ ಕೋರ್ತೇನೆ. ನಮಗೆ ಎಲ್ಲ ದೇವರು, ಆ ಭಗವಂತ ಅಲ್ಲ, ನಮ್ಮ ದೇಶದಲ್ಲಿ, ನಾಡಿನಲ್ಲಿ ಸುಖ, ಶಾಂತಿ, ನೆಮ್ಮದಿ, ರೈತರಿಗೆ ಸಮಯಕ್ಕೆ ಸರಿಯಾಗಿ ಮಳೆ ಆಗಬೇಕು, ನಾವೆಲ್ಲ ಒಂದಾಗಿ ಬಾಳುವಂಥದ್ದು ಭಾವೈಕ್ಯತೆ. ಇವತ್ತು ಭೂಮಿ ಮೇಲೆ ಮನುಷ್ಯ ಎಲ್ಲಿವರೆಗೆ ಇರ್ತಾನೆ ಅಲ್ಲಿವರೆಗೆ ಭಾವೈಕ್ಯತೆ ನೆಲೆಸಬೇಕು ಅನ್ನೋಂಥ ಪ್ರಾರ್ಥನೆ ಭಗವಂತಲ್ಲಿ ನಾವೆಲ್ಲರೂ ಮಾಡೋಣ. ಇವತ್ತು ಏನು ಈ ಚುನಾವಣೆ ಭಾಳ ನಮಗೆ ಪದೇ ಪದೇ ಚುನಾವಣೆದ ಶಬ್ದ ಬರ್ತಾವೆ, ವರ್ಡ್ಸ್ ಬರ್ತಾವೆ ಬಾಯಲ್ಲಿ. ಹಾಗೆ ಈ ಚುನಾವಣೆ ಭಾಳ ಅತ್ಯಂತ ಮಹತ್ವದ ಚುನಾವಣೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಶಕ್ತಿ ಕೊಡುವಂಥ ಚುನಾವಣೆ, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಶಕ್ತಿ ಕೊಡುವಂಥದ್ದು, HK ಪಾಟೀಲ್ ಸಾಹೇಬರಿಗೆ, ಸಂತೋಷ್ ಲಾಡ್ ಅವರಿಗೆ, ವಿನಯ್ ಕುಲಕರ್ಣಿ ಅವರಿಗೆ, ಶಿವಾನಂದ್ ಪಾಟೀಲ್ರಿಗೆ, ಎಲ್ಲರಿಗೆ, ಕಾಂಗ್ರೆಸ್ಸಿಗರಿಗೆ ಶಕ್ತಿ ಕೊಡುವಂಥ ಈ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ತಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಿತ್ತು ಇವತ್ತು ಸೈಯದ್ ಆಜಂ ಪೀರ್ ಖಾದ್ರಿಯವರ ಒಂದು ಕಿರು ಸಂದರ್ಶನ. ಇದು ಶಿಗ್ಗಾಂವಿ ಉಪಚುನಾವಣೆ ಆಗ್ತಾಯಿದೆ, ವಿಧಾನಸಭಾ ಕ್ಷೇತ್ರ. ಇನ್ನು ಗ್ರೌಂಡ್ ರಿಪೋರ್ಟ್, ಮತದಾರನ ಅಭಿಪ್ರಾಯ ಏನು, ಇಲ್ಲಿ ಒಬ್ಬ ಕೂಲಿಕಾರನ ಅಭಿಪ್ರಾಯ ಏನು, ಇಲ್ಲಿ ಎಷ್ಟೋ ಜನ ಆಕಾಂಕ್ಷಿಗಳಿದ್ದಾರೆ, ಆ ಆಕಾಂಕ್ಷಿಗಳಲ್ಲಿ ಯಾರಿಗೆ ಪುಣ್ಯವಂತ ಮತದಾರ ಶಿಗ್ಗಾಂವಿ ಮತದಾರರು ಒಲು ತೋರಿಸ್ತೀರಿ ಅವರು ವಿಧಾನಸಭಾ ಪ್ರವೇಶ ಮಾಡ್ತಾರೆ. ಇನ್ನು ನಾವು ಪ್ರತಿ ಹಳ್ಳಿಯಲ್ಲಿ ಮುಖಂಡರ ಮತ್ತು ಜನಸಾಮಾನ್ಯರ ಅಭಿಪ್ರಾಯದೊಂದಿಗೆ ನಾವು ಮುನ್ನುಗ್ತೀವಿ. ಸೈಯದ್ ಆಜಂ ಪೀರ್ ಖಾದ್ರಿಯವರೇ, ನಮಸ್ಕಾರ ನಿಮಗೆ. ನಮ್ಮ ಜೊತೆ ನೀವು ಸಂದರ್ಶನ ಕೊಟ್ಟಿದ್ದಕ್ಕೆ ದೇವ್ರು ಒಳ್ಳೇದು ಮಾಡಲಿ. ನೀವು ಆಕಾಂಕ್ಷಿ ಇದ್ದೀರಿ, ವಿಧಾನಸಭಾ ಪ್ರವೇಶ ಮಾಡುವಂಥ ಆ ಕಾಯಕಲ್ಪದ ಶಕ್ತಿ ಈ ಪುಣ್ಯವಂತ ಮತದಾರರು ನಿಮಗೆ ನೀಡಲಿ ಅನ್ನೋದು ಶುಭ ಕೋರಿ ಈ ಸಂದರ್ಶನ ಮುಗಿಸ್ತೀನಿ. ನಮಸ್ಕಾರ.